ಶ್ವೇತೆ ವೃಷೇ ಸಮಾರೂಢಾ ಶ್ವೇತಾಂಬರಧರಾ ಶುಚಿಃ ಮಹಾಗೌರಿ ಶುಭಂ ದಧ್ಯಾನ್ ಮಹಾದೇವ ಪ್ರಮೋದದ. ಯಾ ದೇವಿ ಸರ್ವಭೂತೇಷು ಮಾಂ ಮಹಾಗೌರಿರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ. ಸಹಸ್ರಾರ ಚಕ್ರದಲ್ಲಿ ವಿರಾಜಮಾನಳು, ಶ್ವೇತ ವೃಷಭ ವಾಹನದಲ್ಲಿ ಶೋಭಮಾನಳು, ತ್ರಿಶೂಲ ಮತ್ತು ಡಮರುಧಾರಿ, ಶುದ್ಧತೆಯ ಪ್ರತೀಕೆ ತಾಯಿ ಮಹಾಗೌರಿ. ಪುರಾಣಗಳ ಪ್ರಕಾರ ದೇವಿ ಪಾರ್ವತಿಯು ಶಿವನನ್ನು ಪತಿಯಾಗಿ ಪಡೆಯಲು ತಪಸ್ಸು ಮಾಡಿದ ಕಾರಣ ಚರ್ಮವು ಮಸಿಯಾಗಿ ಕಪ್ಪು ಬಣ್ಣಕ್ಕೆ ತಿರುಗಿತ್ತು. ಆಗ ದೇವಿ ತನ್ನ ಕಪ್ಪು ವರ್ಣದ ಬಗ್ಗೆ ಚಿಂತಿಸಿ ಬ್ರಹ್ಮದೇವನನ್ನು ಕುರಿತು ಪ್ರಾರ್ಥಿಸಿದಳು. ಆಗ ಬ್ರಹ್ಮದೇವನ ಸಲಹೆಯಂತೆ ಪಾರ್ವತಿ ದೇವಿ ಹಿಮಾಲಯದ ಮಾನಸ ಸರೋವರದಲ್ಲಿ ಸ್ನಾನ ಮಾಡಿ ಹೊರಬಂದಾಗ ದೇವಿ ಅದ್ಭುತವಾಗಿ ಚಂದ್ರನಂತೆ ಶುಭ್ರವಾದ ಸುಂದರವಾದ ಚರ್ಮದಲ್ಲಿದ್ದರು. ಈ ರೂಪದಲ್ಲಿ ಮಹಾಗೌರಿ ಎಂಬ ನಾಮದಿಂದ ಪ್ರಸಿದ್ಧವಾದರು. ದೇವಿ ಶ್ವೇತ ವೃಷಭದ ಮೇಲೆ ಕುಳಿತಿರುತ್ತಾರೆ. ಅವರ 4 ಕೈಗಳಲ್ಲಿ ತ್ರಿಶೂಲ, ಡಮರು, ಅಭಯ ಮುದ್ರೆ ಮತ್ತು ವರದ ಮುದ್ರೆ ಇದ್ದವು. ದೇವಿಯನ್ನು ಆರಾಧಿಸುವುದರಿಂದ ಆರೋಗ್ಯ, ಸಮೃದ್ಧಿ, ಸಂತೋಷ, ಮನಸ್ಸಿನ ಶುದ್ಧತೆ ಮತ್ತು ಪ್ರಶಾಂತತೆ ಪ್ರಾಪ್ತವಾಗುತ್ತದೆ. ಮಹಾಗೌರಿಯ ಆರಾಧನೆಯಿಂದ ಸಹಸ್ರಾರ ಚಕ್ರವು ಸಕ್ರಿಯವಾಗುತ್ತದೆ. ನಿಮ್ಮೆಲ್ಲರಿಗೂ ನವರಾತ್ರಿ 8ನೇ ದಿನದ ಶುಭಾಶಯಗಳು.